ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಳ್ಳಾರಿ, ಗದಗ, ಬಾಗಲಕೋಟೆ, ಯಾದಗಿರಿಯಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಲಾಗಿದೆ. 8ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಗದಗ ಬೆಟಗೇರಿ ನಗರಸಭೆ ಎಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ ಅವರ ಸಹೋದರ ರಾಜಶೇಖರ್ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಬಾಗಲಕೋಟೆಯಲ್ಲಿರುವ ರಾಜಶೇಖರ್ ಬಂಡಿವಡ್ಡರ್ ಅವರ ನಿವಾಸದಲ್ಲಿ ರೇಡ್ ನಡೆದಿದೆ. ಇನ್ನು ಬಳ್ಳಾರಿ ತಾಲೂಕು BCM ಅಧಿಕಾರಿ ಲೋಕೇಶ್ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಬೀದರ್ನ ರವೀಂದ್ರ ಹನುಮಂತಪ್ಪ ಮೇತ್ರೆ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ. ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ರವೀಂದ್ರ, ತುಮಕೂರಿನ ದಿಬ್ಬೂರಿನ RTO ಬ್ರೋಕರ್ ಸತೀಶ್ ಇವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ರಾಯಚೂರಿನ 2 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜೆಸ್ಕಾಂ ಸಹಾಯಕ ಎಂಜಿನಿಯರ್ ಹುಲಿರಾಜ್ ಮನೆ ಮೇಲೂ ರೇಡ್ ನಡೆಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಬೆಳ್ಳಂಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಇವತ್ತು ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಡಿಸಿದ್ದಾರೆ, ಶಾಕ್ ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಳ್ಳಾರಿ, ಗದಗ, ಬೀದರ್, ರಾಯಚೂರು ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕನ್ನು ನೀಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಳ್ಳಾರಿಯ BCM ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಲೋಕೇಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಸುಮಾರು 10 ಜನರ ಒಂದು ತಂಡ ಅವರ ಮನೆ ಮೇಲೆ ದಾಳಿ ಮಾಡಿದರೆ, ಇನ್ನೂ ಹಲವಾರು ಅವರ ಸ್ನೇಹಿತರು, ಏನು 4 ಜನ ಸ್ನೇಹಿತರಿದ್ದರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಲೋಕೇಶ್ ಅವರು BCM ಅಧಿಕಾರಿ ಏನಿದ್ದಾರೆ ಅವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಇತ್ತು. ಜೊತೆಗೆ ಅವರು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಮಾಡಿದ್ದಾರೆ ಅನ್ನುವ ದೂರನ್ನು ಲೋಕಾಯುಕ್ತಕ್ಕೆ ಸಲ್ಲಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅವರ ಮನೆಗೆ ದಾಳಿಯನ್ನು ಮಾಡಿದ್ದಾರೆ ಲೋಕಾಯುಕ್ತರು. ಈ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಲೋಕೇಶ್ ಅವರು ಸಾಕಷ್ಟು ಕಡೆ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವ ಒಂದಷ್ಟು ದಾಖಲೆಗಳು, ಅದಕ್ಕೆ ಇಂಬು ನೀಡುವಂಥ ದಾಖಲೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಎಷ್ಟು ನಗದನ್ನು ವಶಪಡಿಸ್ಕೊಂಡಿದ್ದಾರೆ, ಜೊತೆಗೆ ಬೆಳ್ಳಿ ಬಂಗಾರವನ್ನು ವಶಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದು ಇನ್ನು ಮಾಹಿತಿ ಸಿಗಬೇಕಷ್ಟೇ. ಒಟ್ಟಾರೆಯಾಗಿ ಈ ವಿಚಾರವಾಗಿ ಲೋಕಾಯುಕ್ತ ದಾಳಿಯ ವಿಚಾರವಾಗಿ ಹೇಳೋದಾದರೆ, ಹಲವಾರು ದಿನಗಳಿಂದ ಈ ಲೋಕೇಶ್ ಎನ್ನುವ ಅಧಿಕಾರಿಯ ಮೇಲೆ ಸಾಕಷ್ಟು ಆರೋಪಗಳಿದ್ವು. ಇವರು ಮೊದಲು ವಾರ್ಡನ್ ಆಗಿದ್ರು, ಆ ಬಳಿಕ BCM ಅಧಿಕಾರಿ ಆಗ್ತಾರೆ. ಅವರ ಮೇಲೆ ಇನ್ನೊಂದು ಗಂಭೀರವಾದ ಅಲಿಗೇಷನ್ಸ್ ಕೂಡ ಇರ್ತಕ್ಕಂಥದ್ದು. ಸ್ಮಿತಾ, ನೀವು ವಿಜುವಲ್ಸ್ ಅಲ್ಲಿ ನೋಡ್ಬೋದು, ಅವರು ಏನು ಆ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಮಹಿಳಾ ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಗೆ ಕಿರುಕುಳವನ್ನು ಕೂಡ ನೀಡಿದ್ರು ಅನ್ನುವ ಈಗ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವರಿಗೆ ಹೂಮಳೆಯನ್ನು ಸುರಿಸಬೇಕಾಗಿತ್ತು ಸಿಬ್ಬಂದಿಗಳು, ಜೊತೆಗೆ ವಿದ್ಯಾರ್ಥಿನಿಯರು ಅನ್ನುವ ಆರೋಪ ಇದೆ. ಒಂದು ವೇಳೆ ಆ ರೀತಿಯಾಗಿ ಅವ್ರು ಏನಾದರೂ ನಡೆದುಕೊಳ್ಳದೆ ಹೋದರೆ ಅವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು ಈ ಲೋಕೇಶ್ ಅನ್ನುವ ಗಂಭೀರವಾದ ಆರೋಪ ಇದೆ. ಇವತ್ತು ಇಡೀ ದಿನ ಅವರ ಮನೆ ಮೇಲೆ ದಾಳಿ ನಡೆಯುತ್ತೆ. ಯಾಕಂದರೆ ಸಾಕಷ್ಟು ಕಡೆ ಅವರು ಅಕ್ರಮವಾದ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಜೊತೆಗೆ ಅವರ ಸ್ನೇಹಿತರ ಹೆಸರಿನಲ್ಲೂ ಅಂದರೆ ಬೇನಾಮಿಯಾಗೂ ಕೂಡ ಆಸ್ತಿಯನ್ನು ಖರೀದಿಸಿದ್ದಾರೆ ಅನ್ನುವ ಆರೋಪ ಇದೆ. ಈಗಾಗಲೇ 2 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಸಕ್ರಿಯವಾಗಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಇನ್ನು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬೀದರ್ನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನು ನಡೆಸಿರೋದು, ಸದ್ಯಕ್ಕೆ ಯಾವ ರೀತಿ ನಡೀತಾ ಇದೆ ಈ ರೇಡ್? ಮಲ್ಲಿಕಾರ್ಜುನ್, ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ.
ಹೌದು ಸ್ಮಿತಾ, ಈಗಾಗಲೇ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಅಭಿಯಂತರಾದ ರವೀಂದ್ರ ಮೇತ್ರೆ ಅವರ ನಿವಾಸದ ಮೇಲೆ ಏನಂದ್ರೆ ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳು ದಾಳಿ ನಡೆಸ್ತಾರ ಅಂತ ಹೇಳ್ಬೋದು. ಅದರ ನಂತರ ಈಗಾಗಲೇ ಸುಮಾರು 3 ಕಡೆ ಅಂದರೆ ಭಾಲ್ಕಿ ಅವ್ರ ಮನೆ ಇರ್ಬೋದು, ಡೊಣ್ಗಾಪುರ್ ಇರ್ಬೋದು, ಮತ್ತು ಅದೇ ರೀತಿ ಬಸವ ಕಲ್ಯಾಣ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಇರ್ಬೋದು, ಏಕಕಾಲಕ್ಕೆ 4 ರಿಂದ 5 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಭ್ರಷ್ಟಾಚಾರದ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಸಣ್ಣ ನೀರಾವರಿ ಇಲಾಖೆ ರವೀಂದ್ರ ಮೇತ್ರಿ ಅವರ ನಿವಾಸದ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ದಾಳಿ ಈಗಾಗಲೇ ಅಂದ್ರೆ ದಾಳಿ ಪರಿಶೀಲನೆ ಮುಂದುವರೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿಗಳಿರ್ಬೋದು, ಚಿರಾಸ್ತಿ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈವನ್ ಅವ್ರ ಕಚೇರಿ ಸೇರಿದಂತೆ ಭಾಲ್ಕಿ, ಡೊಣ್ಗಾಪುರ್ ಮನೆಗಳ ಮೇಲೆ ಕೂಡ ಅಧಿಕಾರಿಗಳು ದಾಳಿ ಮಾಡ್ಯಾರ ಅಂತ ಹೇಳ್ಬೋದು. ಟೋಟಲಿ ಭ್ರಷ್ಟ ಅಧಿಕಾರಿಗಳಿಗೆ ಇಡೀ ರಾಜ್ಯಾದ್ಯಂತ ಇವತ್ತೇನು ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಅದರಲ್ಲಿ ಬೀದರಲ್ಲಿ ಕೂಡ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಅಭಿಯಂತರಿಗೆ ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ಈಗಾಗಲೇ ಅವ್ರ ಮನೆ ಇರ್ಬೋದು, ಪ್ರತಿಯೊಂದು ದಾಖಲೆಗಳು ಈ ದಾಳಿ ಸಂದರ್ಭದಲ್ಲಿ ಅಧಿಕಾರಿ ಕೂಡ ಮನೆಯಲ್ಲಿದ್ದರು. ಅವ್ರಿಗೆ ಕೂಡ ಎಲ್ಲೋ ಒಂದು ಕಡೆ ಬಿಗ್ ಶಾಕ್ ಆಗ್ಯದ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ ನಮ್ಮ ಮನೆಗೆ ಯಾರು ಬಂದರು ಬೆಲ್ಲ ಹಾಕೋಣ ಅಂತೇಳಿ ಟೋಟಲಿ ಅವ್ರ ಮೊಬೈಲ್ ಎಲ್ಲ ವಶಕ್ಕೆ ತಗೊಂಡು ಪರಿಶೀಲನೆ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರ್ಸ್ಯಾರ ಅಂತ ಹೇಳ್ಬೋದು ಸ್ಮಿತಾ. ಧನ್ಯವಾದ ಮಲ್ಲಿಕಾರ್ಜುನ್ ಮರ್ಕಲೆ ಮಾಹಿತಿಗಾಗಿ. ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಳ್ಳಾರಿ, ಗದಗ, ಬಾಗಲಕೋಟೆ, ಯಾದಗಿರಿಯಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಲಾಗಿದೆ. 8ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಗದಗ ಬೆಟಗೇರಿ ನಗರಸಭೆ ಎಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ ಅವರ ಸಹೋದರ ರಾಜಶೇಖರ್ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಬಾಗಲಕೋಟೆಯಲ್ಲಿರುವ ರಾಜಶೇಖರ್ ಬಂಡಿವಡ್ಡರ್ ಅವರ ನಿವಾಸದಲ್ಲಿ ರೇಡ್ ನಡೆದಿದೆ. ಇನ್ನು ಬಳ್ಳಾರಿ ತಾಲೂಕು BCM ಅಧಿಕಾರಿ ಲೋಕೇಶ್ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಬೀದರ್ನ ರವೀಂದ್ರ ಹನುಮಂತಪ್ಪ ಮೇತ್ರೆ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ. ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ರವೀಂದ್ರ, ತುಮಕೂರಿನ ದಿಬ್ಬೂರಿನ RTO ಬ್ರೋಕರ್ ಸತೀಶ್ ಇವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ರಾಯಚೂರಿನ 2 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜೆಸ್ಕಾಂ ಸಹಾಯಕ ಎಂಜಿನಿಯರ್ ಹುಲಿರಾಜ್ ಮನೆ ಮೇಲೂ ರೇಡ್ ನಡೆಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಬೆಳ್ಳಂಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಇವತ್ತು ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ, ಶಾಕ್ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಳ್ಳಾರಿ, ಗದಗ, ಬೀದರ್, ರಾಯಚೂರು ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕನ್ನು ನೀಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಳ್ಳಾರಿಯ BCM ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಲೋಕೇಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಸುಮಾರು 10 ಜನರ ಒಂದು ತಂಡ ಅವರ ಮನೆ ಮೇಲೆ ದಾಳಿ ಮಾಡಿದರೆ, ಇನ್ನೂ ಹಲವಾರು ಅವರ ಸ್ನೇಹಿತರು, ಏನು 4 ಜನ ಸ್ನೇಹಿತರಿದ್ದರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಲೋಕೇಶ್ ಅವರು BCM ಅಧಿಕಾರಿ ಏನಿದ್ದಾರೆ ಅವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಇತ್ತು. ಜೊತೆಗೆ ಅವರು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಮಾಡಿದ್ದಾರೆ ಅನ್ನುವ ದೂರನ್ನು ಲೋಕಾಯುಕ್ತಕ್ಕೆ ಸಲ್ಲಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅವರ ಮನೆಗೆ ದಾಳಿಯನ್ನು ಮಾಡಿದ್ದಾರೆ ಲೋಕಾಯುಕ್ತರು. ಈ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಲೋಕೇಶ್ ಅವರು ಸಾಕಷ್ಟು ಕಡೆ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವ
ಒಂದಷ್ಟು ದಾಖಲೆಗಳು ಅದಕ್ಕೆ ಇಂಬು ನೀಡುವಂಥ ದಾಖಲೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಎಷ್ಟು ನಗದನ್ನು ವಶಪಡಿಸ್ಕೊಂಡಿದ್ದಾರೆ, ಜೊತೆಗೆ ಬೆಳ್ಳಿ ಬಂಗಾರವನ್ನು ವಶಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದು ಇನ್ನು ಮಾಹಿತಿ ಸಿಗಬೇಕಷ್ಟೇ. ಒಟ್ಟಾರೆಯಾಗಿ ಈ ವಿಚಾರವಾಗಿ ಲೋಕಾಯುಕ್ತ ದಾಳಿಯ ವಿಚಾರವಾಗಿ ಹೇಳೋದಾದ್ರೆ ಹಲವಾರು ದಿನಗಳಿಂದ ಈ ಲೋಕೇಶ್ ಎನ್ನುವ ಅಧಿಕಾರಿಯ ಮೇಲೆ ಸಾಕಷ್ಟು ಆರೋಪಗಳಿದ್ವು. ಇವರು ಮೊದಲು ವಾರ್ಡನ್ ಆಗಿದ್ರು, ಆ ಬಳಿಕ BCM ಅಧಿಕಾರಿ ಆಗ್ತಾರೆ. ಅವರ ಮೇಲೆ ಇನ್ನೊಂದು ಗಂಭೀರವಾದ ಅಲಿಗೇಷನ್ಸ್ ಕೂಡ ಇರ್ತಕ್ಕಂಥದ್ದು. ಸ್ಮಿತಾ, ನೀವು ವಿಜುವಲ್ಸ್ ಅಲ್ಲಿ ನೋಡ್ಬೋದು, ಅವರು ಏನು ಆ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಮಹಿಳಾ ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಗೆ ಕಿರುಕುಳವನ್ನು ಕೂಡ ನೀಡಿದ್ರು ಅನ್ನುವ ಈಗ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವರಿಗೆ ಹೂಮಳೆಯನ್ನು ಸುರಿಸಬೇಕಾಗಿತ್ತು ಸಿಬ್ಬಂದಿಗಳು, ಜೊತೆಗೆ ವಿದ್ಯಾರ್ಥಿನಿಯರು ಅನ್ನುವ ಆರೋಪ ಇದೆ. ಒಂದು ವೇಳೆ ಆ ರೀತಿಯಾಗಿ ಅವ್ರು ಏನಾದರೂ ನಡೆದುಕೊಳ್ಳದೆ ಹೋದರೆ ಅವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು ಈ ಲೋಕೇಶ್ ಅನ್ನುವ ಗಂಭೀರವಾದ ಆರೋಪ ಇದೆ. ಇವತ್ತು ಇಡೀ ದಿನ ಅವರ ಮನೆ ಮೇಲೆ ದಾಳಿ ನಡೆಯುತ್ತೆ. ಯಾಕಂದರೆ ಸಾಕಷ್ಟು ಕಡೆ ಅವರು ಅಕ್ರಮವಾದ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಜೊತೆಗೆ ಅವರ ಸ್ನೇಹಿತರ ಹೆಸರಿನಲ್ಲೂ ಅಂದರೆ ಬೇನಾಮಿಯಾಗೂ ಕೂಡ ಆಸ್ತಿಯನ್ನು ಖರೀದಿಸಿದ್ದಾರೆ ಅನ್ನುವ ಆರೋಪ ಇದೆ. ಈಗಾಗಲೇ 2 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಸಕ್ರಿಯವಾಗಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಇನ್ನು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬೀದರ್ನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನು ನಡೆಸಿರೋದು ಸದ್ಯಕ್ಕೆ ಯಾವ ರೀತಿ ನಡೀತಾ ಇದೆ ಈ ರೇಡ್? ಮಲ್ಲಿಕಾರ್ಜುನ್, ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಈಗಾಗಲೇ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಅಭಿಯಂತರಾದ ರವೀಂದ್ ಮೇತ್ರೆ ಅವರ ನಿವಾಸದ ಮೇಲೆ ಏನಂದ್ರೆ ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳು ದಾಳಿ ನಡೆಸ್ತಾರ ಅಂತ ಹೇಳ್ಬೋದು. ಅದರ ನಂತರ ಈಗಾಗಲೇ ಸುಮಾರು 3 ಕಡೆ ಅಂದರೆ ಭಾಲ್ಕಿ ಅವ್ರ ಮನೆ ಇರ್ಬೋದು, ಡೊಣ್ಗಾಪುರ್ ಇರ್ಬೋದು, ಮತ್ತು ಅದೇ ರೀತಿ ಬಸವ ಕಲ್ಯಾಣ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಇರ್ಬೋದು, ಏಕಕಾಲಕ್ಕೆ 4 ರಿಂದ 5 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಭ್ರಷ್ಟಾಚಾರದ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಸಣ್ಣ ನೀರಾವರಿ ಇಲಾಖೆ ರವೀಂದ್ರ ಮೇತ್ರಿ ಅವರ ನಿವಾಸದ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ದಾಳಿ ಈಗಾಗಲೇ ಅಂದ್ರೆ ದಾಳಿ ಪರಿಶೀಲನೆ ಮುಂದುವರೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿಗಳಿರ್ಬೋದು, ಚಿರಾಸ್ತಿ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈವನ್ ಅವ್ರ ಕಚೇರಿ ಸೇರಿದಂತೆ ಭಾಲ್ಕಿ, ಡೊಣ್ಗಾಪುರ್ ಮನೆಗಳ ಮೇಲೆ ಕೂಡ ಅಧಿಕಾರಿಗಳು ದಾಳಿ ಮಾಡ್ಯಾರ ಅಂತ ಹೇಳ್ಬೋದು. ಟೋಟಲಿ ಭ್ರಷ್ಟ ಅಧಿಕಾರಿಗಳಿಗೆ ಇಡೀ ರಾಜ್ಯಾದ್ಯಂತ ಇವತ್ತೇನು ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಅದರಲ್ಲಿ ಬೀದರಲ್ಲಿ ಕೂಡ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಅಭಿಯಂತರಿಗೆ ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ಈಗಾಗಲೇ ಅವ್ರ ಮನೆ ಇರ್ಬೋದು, ಪ್ರತಿಯೊಂದು ದಾಖಲೆಗಳು ಈ ದಾಳಿ ಸಂದರ್ಭದಲ್ಲಿ ಅಧಿಕಾರಿ ಕೂಡ ಮನೆಯಲ್ಲಿದ್ದರು. ಅವ್ರಿಗೆ ಕೂಡ ಎಲ್ಲೋ ಒಂದು ಕಡೆ ಬಿಗ್ ಶಾಕ್ ಆಗ್ಯದ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ ನಮ್ಮ ಮನೆಗೆ ಯಾರು ಬಂದರು ಬೆಲ್ಲ ಹಾಕೋಣ ಅಂತೇಳಿ ಟೋಟಲಿ ಅವ್ರ ಮೊಬೈಲ್ ಎಲ್ಲ ವಶಕ್ಕೆ ತೊಗೊಂಡು ಪರಿಶೀಲನೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದುವರ್ಸ್ಯಾರ ಅಂತ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಮಲ್ಲಿಕಾರ್ಜುನ್ ಮರಕಲೆ ಮಾಹಿತಿಗಾಗಿ.